ಶಾಂತಕರ ಕರದ್ರಿ ಇದು ಏನದು ಪಾರ್ವತಿ ಒಪ್ಕೊಂಡ್ಲಾ? ಸೋಮಣ್ಣ ಪಾರ್ವತಿ ಒಪ್ಕೊಂಡ್ಲ ಅನ್ನಕ ಏನ್ ನೀವೇನ್ ಕನ್ನೆ ನೋಡಕ್ ಬಂದಿದ್ದಿಲ್ಲ ಸೋಮಣ್ಣ. ಇದು ಸರಿ ಇಲ್ಲಪ್ಪ. ಯಾಕ ನೀವು ಮಾತಾಡ್ತಿರೋದು ನಡ್ಕೊಂತ ಇರೋ ರೀತಿ ಸರಿ ಇಲ್ಲ. ನಂಗೆ ಅವತ್ತು ಗೊತ್ತಾಗಲಿಲ್ಲ. ನಾ ಹೇಳ್ತೀನಲ್ಲ ಇದೆಂತರ ಅದೆಂತದ ಆಶ್ 3 ತಿಂಗಳು 3 ತಿಂಗಳು 6 ತಿಂಗಳು ಅಂತಾರಲ್ಲ ಅವೇನೋ ನಂಗೆ ಅಷ್ಟು ಗೊತ್ತಾಗಲ್ಲ ಹೇಳಕ್ಕೆ. ಅದು ಹಂಗಾಗೈತಿ ಒಟ್ಟು ಬೇಡ ಇವೆಲ್ಲ ಬಿಟ್ಬಿಡ್ರಿ ಸೋಮಣ್ಣ. ಅಲ್ಲ ಹಂಗಾರೆ ನೀವು ಏನು ಹೇಳೋದೀಗ? ಅಲ್ಲ ಹಿಂಗಂದ್ರೆ ಹೆಂಗೆ ಅಂತ ಗೊತ್ತಾಗವಲ್ತು. ಏನು ಹಿಂಗೆ ಹೇಳಿದ್ರಿ? ಹೆಂಗೂ ಇಲ್ಲ. ನಮ್ಮ ಪಾರಕ್ಕನ ಸುದ್ದಿ ಬರಕ್ಕೆ ಹೋಗ್ಬೇಡ್ರಿ. ಅಲ್ಲ ಶಾಂತಕ ನೀವು ಮಾತಾಡೋದು ಹೆಂಗೈತಿ ಅಂತ. ಅಲ್ಲ ಹಂಗಾರೆ ಮತ್ತೆ ಕಷ್ಟ ಸುಖಕ್ಕೆ ಯಾರು ಅಕ್ಕಾರ ಅಂತ. ಏನಪ್ಪ ನೀವು ಹಿಂಗೆ ತಿಳಿದರಾಗಿ ನೀವು ಹಿಂಗೆ ಬುದ್ಧಿ ಹೇಳಿ ನೀವು ಒಂದು ಸ್ವಲ್ಪ ನನ್ನ ಆಕಿನೂ ಒಂದು ಮಾಡ್ತೀರಿ ಅಂತಂದ್ರೆ ನೀವು ಹಿಂಗೆ ಮಾತಾಡ್ತೀರಲ್ಲ. ಐನಿನ್ ಮುಂಡ ಮೋಸ್ತು ಒಂದು ಮಾಡೋದಂತ ಏನ ಗಂಡ ಹೆಂಡತಿ ಬ್ಯಾರೆ ಆಗಿರ್ ನೋಡು. ಇಲ್ಲ ಎಷ್ಟ ವರ್ಷದ ಪ್ರೇಮಿಗಳು ದೂರ ಆಗಿರಲ್ಲ ಅದಕ್ಕೆ ಒಂದು ಮಾಡ್ತೇವೆ ನಿಮ್ಮನ್ನ. ಏನೋ ಮಾಸಡ್ಯಾಗ ಮತ್ತೆ ದರಿಲಿ ನಿನಗೆ ಎರಡು ಸಲ ಹೇಳ್ಬೇಕಾ? ಏನ್ ಸತ್ಬಿಟ್ಲೆ ಮತ್ತೆ ತಿಂಡದತ್ತ ನಿನಗೆ? ಅದಕ್ಕೆ ನಮ್ಮ ಪಾರಕ್ ನಿನ್ ಬಿದ್ದೀಯನ ನನಗೆ ಗೊತ್ತಾತ. ಇಲ್ಲೋಡ ನಾ ಹೇಳ್ತೆ ಕೇಳ. ಆಕಿ ಸುದ್ದಿಗೆ ಬರಾಕ್ ಹೋಗ್ಬೇಡ. ನಿಂಗೆ ಮತ್ತೆ ಇಲ್ಲಡ ತೈ ಊರಾಗ ಎಲ್ಲಾರನ್ನು ಬಿಟ್ಟು ಪಾರಕ್ಗೆ ಗಂಟು ಬಿದ್ದಿ ನೀನು. ನಮಗೇನು ಅಷ್ಟು ಗೊತ್ತಾಗಲ್ಲ ಅಂತ ಮಾಡಿಯ ನೀನು? ಗೊತ್ತು ಪಾರಕ್ಗೆ ಯಾಕೆ ಗಂಟು ಬಿದ್ದಿ ಅಂತಂದ್ರ ಪಾರಕ್ಕನ ಗಂಟು ಬಿಟ್ಟೋಗ್ಯಾನ ನಿನಗಳ ಅನುಕೂಲ ಆಕತಿ ಅದಕ್ಕೆ ಗಂಟು ಬಿದ್ದಿ. ನೋಡು ಇಂಥವೆಲ್ಲ ಮಾಡಕ್ ಹೋಗ್ಬೇಡ. ನಿಂದ ಎಟ್ಟೈತೆ ಅಟ್ಟೆ ನೋಡ್ಕೊಂಡಿರು ನೀನು. ಹೌದ್ರಿ ಸೋಮಣ್ಣ, ನೀವು ನಮ್ಮ ಸುದ್ದಿಗೆ ಬರಾಕ ಹೋಗ್ಬೇಡ್ರಿ. ನೀವು ಪಾರಕ್ಕನ ಸುದ್ದಿಗೆ ನಿಮ್ಮ ವಿಚಾರಕ್ಕೆ ನಮ್ಗೆ ಹೇಳ್ತೇನೆ ನಾವು ಹಾಳು ಮಾಡ್ಕೊಳಕ್ ಆಗೋದಿಲ್ಲ. ಹೇಳಕತ್ತೀನಿ ನೋಡ್ರಿ. ಇನ್ನೇಮ್ ಏನಾರು ನೀವು ಪಾರಕ್ಕಕ್ಕೆ ತೊಂದರೆ ಕೊಟ್ರೆ ಪಾರಕ್ಕಂತೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳಲ್ಲ. ಮತ್ತೆ ಅಕ್ಕಿ ಜೋಡಿ ಸೇರ್ಕೊಂಡು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನಪ್ಪ. ನನಗೇನ ನಾವು ಎಲ್ಲರೂ ಸಾಕ್ಷಿ ಹೇಳ್ತೇವೆ ನಾವು. ಹೌದು ಈ ಮನುಷ್ಯ ತ್ರಾಸ ಕೊಡಾಕತ್ತಿದ್ದ ಕರೆ ಕಿರಿಕಿರಿ ಅನ್ಭವಿಸಕತ್ತಿರೋದು ಕರೆ ಇವರಿಂದನ ಅವರಿಗೆ ಕಿರಿಕಿರಿ ಆಗಕತ್ತೈತಿ ಅಂತ ನಾವು ಹೇಳ್ತೀವಿ. ಅದ್ರಾಗೇನಿಲ್ಲ. ಮತ್ತೆ ನೋಡ್ರಿ ಇಷ್ಟೆಲ್ಲ ಮತ್ತೆ ಹೆದರಿಕೆ ಅನ್ನೋದು ಐತಿ ಅನ್ನೋದಾದ್ರೆ ಸುಮ್ಮನಿರಿ. ಇಲ್ಲ ನಾ ಪೊಲೀಸ್ ಯಾಕೊಂಡೋದ್ರು ಅಡ್ಡಿ ಇಲ್ಲ ಅನ್ನಂಗಿದ್ರೆ ಮತ್ತೆ ನಿಮ್ಮ ಇಷ್ಟ. ಅಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತಿರಲ್ಲ ಶಾಂತಕರ. ನಿನ್ನೆ ಮೊನ್ನೆ ಒಂಥರ ಬೇರೆ ಇದ್ರಿ, ಇವಾಗ ಯಾಕೆ ಹಿಂಗೆ ಬದಲಿ ಆದ್ರಿ? ಬ್ಯಾಡ್ರಿ ಬದಲಿ ಆಗೋ ಪ್ರಶ್ನೆ ಅಲ್ಲ. ಬೇಡ ಸೋಮಣ್ಣ, ನೀವು ಮಾಡ್ತಿರೋ ಸರಿ ಇಲ್ಲ. ನಮ್ಮ ಮನೆಯವ್ರಿಗೇನ ಬುದ್ಧಿಲ್ಲ ಅಲ್ಕಿಸ್ಕೊಂತ ಹೂ ಅಂತಾರಂದ್ರೆ ನಾವು ಅದನ್ನ ಮಾಡೋಕ್ಕಾಗಲ್ಲ. ನೀವು ನಮ್ಮ ಪಾರಕ್ಕನ ಸುದ್ದಿ ಬರಬೇಡ್ರಿ. 4 ಮಂದಿ ನಡಕ ಬದುಕಬೇಕಾಗಿರೋರು ಏನು ಊರಾನ್ ಮಂದಿ ಬಾಯ್ ಮಾಡಿಸ್ಕೊಡೋದಿಲ್ಲ. ಆಮೇಲೆ ಬಾಯಿಗೆ ಬಂದಂಗೆ ತಲಾಗೊಂದೊಂದು ಮಾತಾಡ್ತಾರ. ಇಷ್ಟು ದಿನ ಮಾನ ಮರ್ಯಾದೆಯಿಂದ ಜೀವನ ಮಾಡಿ ಸಾಯಿ ಕಾಲಕ್ಕೆ ಯಾಕೆ ಮಾನ ಮರ್ಯಾದೆ ಕಳ್ಕೊಬೇಕಾಕಿ? ಆಮೇಲೆ ಕಷ್ಟ ಸುಖ ಕೇಳಕನ್ನಕ್ಕೆ ನೀವೇನು ಹರಿದು ಹುಡುಗನ್ರಿ? ನಿಮಗೆ ವಯಸ್ಸಾಗೈತಿ. ಪಾರಕ್ಕನ್ಕಿಂತ ಇನ್ನೂ 6 ವರ್ಷ ನೀವೇ ದೊಡ್ಡವರು. ನಾಳೆ ನಿಮ್ಗೇನಾರ ಹಾಸಿಗೆ ಹಿಡಿದ್ರೆ ಈ ವಯಸ್ಸಕ್ಕೆ ಒಂದು ಆರಾಮ ಇರೋದು ಬಿಟ್ಟು ನಿಮ್ಮ ಚಾಕ್ರಿ ಮಾಡ್ಬೇಕಾಕತಿ. ನಾವು ಇದನ್ನ ಯೋಚನೆ ಮಾಡ್ಬೇಕಾಕತ್ತಲ್ಲ. ಏನು ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ. ನಿಮ್ಮ ಪಾಡಿಗೆ ನೀವು ಇರ್ರಿ. ಅಲ್ಲ ಶಾಂತಕರ ನಾನು ಬಹಳ ಆಸೆ ಇಟ್ಕೊಂಡಿದ್ದೆ. ನಿಮ್ಗೆ ಇಟುವ ಅಂತ ಯಾರು ಹೇಳ್ತಾರ್ರಿ ಸೋಮಣ್ಣ? ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ. ನೀವು ನಮ್ಮ ಪಾರಕ್ಕನ ಸುದ್ದಿಗೆ ಬರಕ್ಕೆ ಹೋಗ್ಬೇಡ್ರಿ ಅಷ್ಟೇ. ನಿಮ್ದೊಂದು ಕತಿ ಆತಾಗ ಇಷ್ಟಷ್ಟು ಬಾಳೆ ಮಾಡೋದಕ್ಕೆ ಇನ್ನು ಬಾಳೆ ಮಾಡಕ್ಕಲ್ಲ. ನಮ್ಮ ಮಕ್ಕಳ ಮರಿ ಅದರ ಕಷ್ಟ ಸುಖ ಕೇಳಕ ನೀವೇ ಏನು ಆಗ್ಬೇಕಾಗಿಲ್ಲ. ನೋಡ್ರಿ ಸೋಮಣ್ಣ, ನಾನು ಭಾಳ ಸಮಾಧಾನವಾಗಿ ಹೇಳಕತ್ತೇವೆ. ನೀವು ಇನ್ನು ಮೇಲೆ ಪಾರಕ್ಕನ ಉಸುಲು ತೆಗಿಯಂಗಿಲ್ಲ. ಮತ್ತೆ ಹೇಳಕತ್ತೇನೆ ಮತ್ತೆ ನಾನು. ಆಯ್ತು ಬಿಡ್ರಿ. ಆಕಿ ಒಲ್ಲೆ ಅಂದಿರ್ಬೇಕು ಹಿಂಗಾರ. ಒಲ್ಲೆ ಅನ್ನಕ್ಕೆ ಏನೈತಿ? ಮೇಲೆ ಕಾಣ್ತತ್ತಲ್ಲ. ನಾವು ಒಲ್ಲೆ ನಮ್ಗೆ ಬೇಕಾಗಿಲ್ಲ ಅಂದ್ಲಕ್ಕೆ. ಈ ವಯಸ್ಸಿಗೆ ಎಂತ ಮದುವೆ ಬಿಡ್ರಿ ಸೋಮಣ್ಣ. ಯಾಕೋ ನೋಡ್ರಿ ಇನ್ನೇನು ಮತ್ತೆ ಅಲ್ಕಿಸ್ಕೊಂಡು ನಿಂತೀರಿ ನೋಡ್ರಿ. ಬಾರ ಹೋಗಿ ಪಾರಕ್ಕನ ಮಾತಾಡ್ತೇನೆ ಬಾ. ನಡಿ ಶಾಂತಕ್ಕ, ಬೇಜಾರಾಗ್ಯಾಳ ಪಾಪ. ಅದಕ್ಕಿರ್ಬೇಕಿಲ್ಲ ಸುಳಕ ಆಲಿ ಪೀಲಿ ಹೆಸರು ಕೆಡಿಸ್ಕೊಳಕ ಬೇಡ. ಹೆಸರು ಕೆಡಿಸ್ಕೊಳ್ಳೋದು ಬೇಡ, ಇಲ್ಲಿರೋದು ಬೇಡ ಅಂತಾಗ ಇದ್ದರೆ ಏನಾಗಬೇಕಾಗೈತಿ? ಸುಮ್ಮನೆ ಸ್ವಸ್ತ್ಯಾರು ಚಾಕರಿ ಮಾಡ್ಕೊಂಡು ಅಲ್ಲೇ ಇರೋದು ಆಸೆ. ಇಲ್ಲಿದ್ದು ಖಾಲಿ ಒಂಥರ ಮನಃಶಾಂತಿ ಹಾಳು ಮಾಡ್ಕೊಳಕ್ಕಿಂತ ಅಲ್ಲಿರೋದು ವಾಸಿ. ಇಲ್ಲಿ ಬಸ್ಕಿಟ್ ಇಟ್ಟಿದ್ನಲ್ಲ ಎಲ್ಲಿ ಹೋತು? ಪಾರಕ ಯಾವ್ದಕ್ಕೆ ಬಂದ್ರಪ್ಪ ಇವರು? ಅದೇ ಮತ್ತಿನೇನೈತಿ? ಅದನ್ನ ಹೇಳಕ್ಕೆ ಬಂದಿರ್ತಾರೆ. ಇವ್ರ ಜೋಡಿ ನಂದೇನು ಮಾತು? ಏನಾರ ಯಾಕೆ ಮಾತಾಡ್ಕೊಳ್ಳಿ, ಬಡ ಕಿತ್ಕೊಂಡು ಹೋದ್ರೆ ಆತತ್ತಾಗ. ನಾನಂಗಾರೆ ನನ್ನ ಗಂಡನ ಮನೆಯಾಗ ಇರೋಣ ಅಂದ್ಕೊಂಡೆ. ಇಲ್ಲಿ ಅದಕ್ಕೆ ಇರ್ಬೇಕು, ಅಲ್ಲೇ ಹೋಗ್ಕ ನಾವು ನನ್ನ ಮಕ್ಳ ಕಡೆ. ಪಾರಕ ಏನಿದು ಬಸ್ಕಿಟ್ ಎಲ್ಲ ತುಂಬಿಟ್ಟು? ಏನು ಶಾಂತಕ ಎದಕ್ಕೆ ಬಂದು ಹೇಳು? ನಾನು ಹೋಗ್ಬೇಕು ಹೊತ್ತಕತ್. ಮತ್ತೆ ಈಗ 4 ಬಸ್ ತಪ್ಪಂದ್ರೆ ಒಮ್ಮೆ 6 ಬಸ್ ಭಾಳ ತಡ ಆಕತಿ ಊರಿಗೆ ಹೋಗಕ್ಕೆ. ಅದಕ್ಕೆ ಹೇಳಿ ಪಟ್ಟ ನಂಗೆ ಹೇಳಿ. ಏನು ಅದೇ ಆ ಭಾಡ್ಯಾನ ವಿಚಾರ ಮಾತಾಡಕ್ಕೆ ಬಂದು ಏನು? ನಂಗೆ ಅದು ಮಾತಾಡೋದಾದ್ರೆ ಶಾಂತಕ ನನಗೆ ಬೇರೆ ಕೆಲಸ ಅದಾವು. ಏನು ಹೇಳು? ಅಲ್ಲ ಹಂಗಾರೆ ನಮ್ಮ ಜೋಡಿ ಮಾತಾಡಬಾರ್ದಂತ ತೀರ್ಮಾನ ಮಾಡ್ಕೊಂಡಿಯೇನ? ಎಲ್ಲಿ ಹೊಂಟಿ ನೀನು? 4 ಬಸ್ಸಿಗೆ ಎಲ್ಲೇ ದಿಕ್ಕಿಲ್ದರಿ ದೇವರ ದಿಕ್ಕನ್ನಂಗೆ ಹೊಂಟೇನೆ ನನ್ನ ಮಕ್ಳ ಮನೆಗೆ. ನನಗೇನೇನು ಯಾರು ಇದು ಇಲ್ಲ ಅನ್ನಂಗಿಲ್ಲ. ನನ್ನ ಮಕ್ಳು ಅದಾವು ಅಲ್ಲಿ ಹೊಂಟೇನಿ. ಏನು ಪಾರಕ ಹೇಳು? ಇದು ಪಾರಕ ಅಂತಾನೆ ಗಿರ್ಜಿ ಹೇಳು ಏನಂತೆ? ಅಲ್ಲ ಹಂಗಾರೆ ಇಲ್ಲಿ ಊರು ಬಿಟ್ಟು ನಿನ್ನ ಮಕ್ಳ ಮನೆಗೆ ಹೋಗಿ ಅಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡ್ಕೊಂಡು. ಅಲ್ಲ ನಿನ್ನ ಮಕ್ಳ ಕಡೆ ಹೋಗೋದು ತಪ್ಪಲ್ಲ, ಹೋಗಿ ಬಾ. ಆದರೆ ಈ ಸ್ಥಿತಿ ಒಳಗೆ ಹಿಂಗೆ ಎಲ್ಲ ಬ್ಯಾಗ್ ತುಂಬ್ಕೊಂಡು ಹೊಂಟಿಯಲ್ಲ ನೀನು. ನನಗೆ ಗೊತ್ತಾಗ್ತಿ ಯಾಕೆ ಹೊಂಟಿ ಅಂತೇಳಿ. ಅಲ್ಲ ತಪ್ಪಾಗೈತವ ಪಾರ್ವತಿ, ನಮ್ದ ಅಂದಿದ್ದು ತಪ್ಪಾಗೈತೆ ನೋಡು. ಅಲ್ಲ ಶಾಂತಕ್ಕ, ಇಲ್ಲಿ ಗೆಳತಿಯರ ನಾನು ಅವತ್ತು ನನ್ನ ಮಕ್ಳು ಕರೆದಾಗ ನೀನು ಗಿರ್ಜಾತ್ ನಮ್ಗೊಂಥರ ಗೆಳತಿಯರ ಅಕ್ಕಂಗ್ಯಾರ ಅದಿರ ಅಂತೇಳಿ ನನಗೆ ಇದನ್ನ ಬಿಟ್ಟು ಹೋಗಕ್ಕೆ ಮನಸ್ಸಾಗಲಿಲ್ಲ. ಈಗ ನಿಮ್ಮ ಜೋಡಿನ ನನಗೆ ಮಾತಾಡೋಕೆ ಮನಸ್ಸಿಲ್ಲ. ಏಟೇಟು
ಇನ್ನು ನೀವ ನನ್ನ ಮನಸ್ಸು ಅರ್ಥ ಮಾಡ್ಕೊಳಂಗಿಲ್ಲ, ನನಗೆ ನೋವು ಆಗೋಂಗೆ ಮಾಡ್ತೀರಿ ಅಂದಮೇಲೆ ನಿಮ್ಮ ಜೋಡಿ ಇದ್ದೇನು ಉಪಯೋಗ? ಹೋಲತ್ತಾಗ ನನ್ನ ಸ್ವಸ್ತ್ಯಾರ ಕಡೆನೇ ಇರ್ತೇನೆ. ಏನೋ ಚೂರು ಪಾರು ಕೆಲಸ ಮಾಡಿಕೊಟ್ರ ಒಂದು ರೊಟ್ಟಿ ಕೊಟ್ಟೆ ಕೊಡ್ತಾರ, ತಿಂದು ಹೆಂಗೆ ಜೀವನ ಕಳಿತೀನಿ. ಯಾರು ಅದಾರ ಹೇಳು? ಗಂಡ ಒಂಥರ ಆ ಥರ ಮಾಡಿದ, ಮನುಳಾಗಿ ಹೆಂಗೆ ಜೀವನ ಮಾಡ್ಕೊಂಡು ಬದುಕ್ಬಿಟ್ಟೆ. ಮಕ್ಕಳು ಈ ಥರ ಮಾಡಿದ್ರು, ಅವಾಗ ಗಂಡು ಬಿಟ್ಟೋದ. ಇಷ್ಟು ವರ್ಷ ಸಾಕಿ ಜಪಾನ್ ಜತ್ನ ಮಾಡಿ ಇವ್ರ ಮದುವೆ ಮುಂಜಿ ಮಾಡಿದ್ಮೇಲೆ ಹೇಂತಿ ಬಂದ್ರಲ್ಲ, ಅದಕ್ಕೆ ಬಡ್ಯಾಗಳಿಗೆ ಮಗ್ಗಲಾಗಿ ಹೇಂತಿ ಬರತ್ಲೆ ತಾಯಿ ಬೇಡದ್ಲ. ಈಗ ಆ ಬಡ್ಯಾಗಳು ಬಿಟ್ಟು ಹೋದ್ರ ಹೆಂಗೆ? ಗೆಳತಿಯರು ಚಲೋ ಅದಾರ ಬಿಡು, ಗೆಳತಿಯರ ಜೊತೆಗಾರ ಹೆಂಗೆ ಒಂದು ನಾಲ್ಕು ಮಾತಾಡ್ಕೊಂತ ಕಷ್ಟ ಸುಖ ಹಂಚ್ಕೊಂತ ನನಗೊಂದು ಅಕ್ಕಂಗ್ಯಾರ ಸರಿಸಮ ಅದಾರ ಅಂತ ನಾ ತಿಳ್ಕೊಂಡೆ. ನೀವು ಈ ಥರ ತೊಂದರೆ ಕೊಡಾಕತ್ತೀರ ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಬೇಡ. ನನ್ನೇ ಅವ್ರು ಬಿಟ್ಟು ಹೋಗ್ಯಾರ, ಮತ್ತೇನು ಮಾಡೋದು? ನಾನು ಅಲ್ಲಿ ಹೋಗ್ಬಿಡ್ತೇನೆ. ನನಗೆ ಟೈಮ್ ಇಲ್ಲ ಶಾಂತಕ್ಕ, ಮಾತಾಡ್ಕೊತ ನಿಲ್ಲು ಅಷ್ಟು. ಏನು ನಿಮ್ದೇನು ಕೆಲಸ ಇಲ್ಲ ಅಂದರೆ ನೀವು ಹೋದ್ರೆ ನಂಗೆ ನಾನು ಹೊರಗೆ ಚಾವಿ ಹಾಕ್ತೇನೆ. ಮ್ಯಾಗ ಟೆರೆಸಿನ ಮ್ಯಾಗ ಜಗ್ಗ ಕಾಯಿಪಲ್ಲೆ ಹಚ್ಚೇನೆ. ಏನು ಅವನ್ನೆಲ್ಲ ಕಿತ್ಕೊಂಡು ಹೋಗೋಕ್ಕಾಗಲ್ಲ ದಿನ ಒಂದಕ್ಕೂ. ಮತ್ತು ಯಾವ್ಯಾವ ಬೇಕಾರೆ ಕಿತ್ಕೊಂತಾಳ. ಏನು ಒಂದು ಸ್ವಲ್ಪ ಇಬ್ಬರು ಅಡ್ಡಾಡ್ಕೊತ ಬಂದು ಅವು ಟಮಾಟಿ ಗಿಮಾಟಿ ಏನೇನೋ ಬೆಳೆದಾವ ನೋಡು, ನೀರು ಹಾಕೋಕ್ಕಾದ್ರೆ ಹಾಕ್ರಿ, ಇಲ್ಲ ಅಂದರೆ ಅವು ಗಿಡ ಬಾಡಿ ಹೋಗೋ ಮಟ್ಟ ಕಾಯಿ ಎಷ್ಟು ಬಿಡ್ತಾವೆ ಅಷ್ಟು ಕಿತ್ಕೊಂಡು ಹೋಗ್ರಿ. ಹಾಂ, ಎಲ್ಲ ಥರನೂ ಹಾಕ್ಯಾನ ನೋಡು, ಕಾಯಿಪಲ್ಲೆ ಜಗ್ಗೈತಿ. ಇಷ್ಟನ ಪಾರಕ್ಕ? ಹಂಗಾರೆ ನೀ ಅರ್ಥ ಮಾಡ್ಕೊಂಡಿದ್ದೆ? ನಿನಗೆ ಹಂಗಾರೆ ಗೆಳತಿಯಾರು ಅಕ್ಕಂಗಾರ ಅನ್ನೋದೈತಿ, ನಮಗಿಲ್ಲಲ್ಲ. ಇಷ್ಟ ಹಂಗಾರೆ ನೀ ಅರ್ಥ ಮಾಡ್ಕೊಂಡಿದ್ದು ಅಲ್ಲ. ನೀನು ಒಂದು ಕ್ಷಣ ನಾವು ನಿನ್ನ ಜಗದಾಗ ನೀನು ವಿಚಾರ ಮಾಡಲಿಲ್ಲ, ಇಲ್ಲಂತ ನಾ ಹೇಳಂಗಿಲ್ಲ. ಆದ್ರೆ ಆಮೇಲೆ ನೀ ಯಾವಾಗ ನನ್ನ ಜೋಡಿ ಮಾತಾಡಲ್ಲ ಅಂದೆಲ್ಲ, ನಾವು ವಿಚಾರ ಮಾಡಿ ಇವತ್ತು ಸೋಮಣ್ಣನ ಕರೆದು ಬಾಯಿಗೆ ಬಂದಂಗೆ ಬೈದು ಅವನ್ನ ನಿನ್ನ ಸುದ್ದಿಗೆ ಅವ ಇನ್ನೊಮ್ಮೆ ಪಾರಕ್ಕ ಪಾರ್ವತಿಯನ್ನ ಹೆಸರು ಹೊಡಿಲಾರ್ದಂಗೆ ಮಾಡಿ ಅವಂಗ ಬಿಗಿ ಬಂದೋಬಸ್ತ್ ಮಾಡಿ ನಿನ್ನ ಜೋಡಿ ಮಾತಾಡೋಣ ಅಂತ ಇಲ್ಲಿ ಮಟ್ಟ ಬಂದ್ವಿ. ನೋಡಿದ್ರೆ ಹಿಂಗೆ ಅಂದ್ಬಿಟ್ಟೆಲ್ಲ ಪಾರಕ್ಕ, ನಮ್ಮಿಂದ ಅಷ್ಟು ಬೇಜಾರಾಗ್ಬಿಟ್ಟತೇನೆ ನಿನಗೆ. ಹಂಗಾರೆ ಯಾವಾಗೂ ನಾವು ನಿನಗೇನು ಕಷ್ಟ ಸುಖ ಕಾಯ್ಗೇ ಇಲ್ಲ, ಯಾವಾಗೂ ನಿನ್ನ ಮನ್ಸಿಗೆ ನೋವು ಮಾಡ್ಕೊತ ಬಂದೀವ. ಆಗಲಿ ಬಿಡವ, ಒಳ್ಳೆ ಇದನ್ನ ಕೊಟ್ಟು ಆತು. ನನ್ನಿಂದ ನಿಂಗೆ ಬೇಜಾರಾತು, ಈಗ ನೀ ಹೇಳಿದ್ ಕೇಳಿ ನನಗೆ ಬೇಜಾರಾತು. ಆಗಲಿ, ನಿನಗೆ ಅಲ್ಲೇ ನಿನ್ನ ಮಕ್ಕಳ ಕಡೆ ಹೋಗೇನೆ ಸುಖ ಶಾಂತಿ ನೆಮ್ಮದಿ ಸಿಕ್ತತಿ ಅನ್ನೋದಾದ್ರೆ ಹೋಗವ. ನಮ್ಮ ಗೆಳತನ ಬ್ಯಾಡ ತಗೋ ನಿನಗೆ ಆತ. ಏನು ಬೇಡ, ಅಲ್ಲೇ ಇರು. ನಮಗೇನು ನಿನ್ನ ಬಿಟ್ಟು ಇರೋಕ್ಕಾಕತ್ತೆ ಅಂತ ಮಾಡಿಯೇನು? ನಮಗೇನು ನಿನ್ನ ಬಿಟ್ಟಿರೋದು ಖುಷಿ ಅಂತ ತಿಳ್ಕೊಂಡಿಯೇ ಏನೋ? ನೀ ಯಾರಿಗೆ ಗೊತ್ತು? ಆಗಲಿ ನೀ ಹೇಳ್ದಂಗೆ ಆಗಲಿ. ಹೋಗ್ಬಾ ಪಾಪ, ನಮ್ಮಿಂದ ನಿನಗೆ ಭಾಳ ನೋವು ಆಗೈತಲ್ಲವ. ನಡಿಯ ಗಿರ್ಜಿ, ಇನ್ನಿಲ್ಲಿ ನಿಲ್ಲೋದು ಬೇಡ, ನಡಿ. ಆಕೆ 3 ಬಸ್ಸಿಗಾರ ಹೋಲೆ 6 ಬಸ್ಸಿಗಾರ ಹೋಲೆ ಆಕಿಗೆ ಬಿಟ್ಟಿದ್ದು. ನಡಿಯವ ಹೋಗೋಣ. ಪಾರಕ್ಕ, ಬೇಜಾರು ಮಾಡ್ಕೋಬೇಡ. ನಾನು ನಿನಗೆ ಬೇಜಾರಾಗಂಗೆ ಮಾತಾಡ್ಬಿಟ್ಟೆ, ಆದ್ರೆ ನಾ ಯೋಚನೆ ಮಾಡಿದೆ. ಏನು ಯೋಚನೆ ಮಾಡಿದ್ವಿ? ನೀ ಹೇಳಿದ್ದೆ ಕರೆ. ಈ ವಯಸ್ಸಿಗೆ ಇವೆಲ್ಲ ಯಾಕೆ ಬೇಕು? ಹೌದಿಲ್ಲ? ಅದೊಂಥರ ಅವಂಗೆ ಯಾವ ಪ್ರೀತಿ ಇಲ್ಲ ಗೀತಿಲ್ಲ, ಸುಮ್ಮನೆ ಆಸೆಗೆ ಬಂದಾನಷ್ಟೆ. ಆದ್ದರಿಂದ ನಿಂಗೆ ಇನ್ನೂ ತೊಂದರೆ ಆಕತೆ ಅಂತ ನಾವಿಬ್ಬರು ಯೋಚನೆ ಮಾಡಿನೇ ಅವ್ನು ನಟ್ಟು ಬೋಟು ಬಿಗಿ ಮಾಡಿದ್ವಿ. ಅವಂಗೆ ಬಿಗಿ ಮಾಡಿ ನಿನ್ನ ಸುದ್ದಿಗೆ ಬರಲಾರ್ದಂಗೆ ಮಾಡೇವಿ ನೋಡು. ಇಷ್ಟು ಹೇಳಿದ ಮೇಲೂ ನಿನ್ನ ಇಷ್ಟ ಬಿಟ್ಟಿದ್ದೆ. ಏನು ಆಯಿತು ಶಾಂತಕ್ಕ, ಗಿರ್ಜಿ, ಅಲ್ಲ ನಾನೇನು ಇಲ್ಲಿಂದ ಖುಷಿಯಾಗಿ ಹೊಂಟಿದ್ದೆ ಅಂತ ಮಾಡಿರೇನ? ನನ್ನ ಮನಸ್ಸು ಎಷ್ಟು ವಜ್ಜಾಗಿತ್ತಂತ ನಿಮಗೇನು ಗೊತ್ತು? ನನ್ನ ಮನಸ್ಸಲ್ಲಿ ತುಂಬಾ ಈ ಊರು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ, ನನಗೆ ಗೆಳತಿಯರನ್ನ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ. ಹಿಂಗಂದು ಬಿಟ್ರಲ್ಲ ಇವರು ಅಂತೇಳಿ ಅರ್ಧ ಆ ಮನುಷ್ಯಾಗ ಹೆದರ್ಕೊಂಡ ಹೊಂಟಿದ್ದೆ. ನನಗೆ ಗೊತ್ತನ ಹೆಸರು ಕೆಡಿಸ್ಕೊಳ್ಳೋದು ಬೇಡ ಇಲ್ಲಿದ್ದು ಅಂತೇಳಿ. ನನಗೇನು ಹೋಗೋಕೆ ಇಷ್ಟ ಇದ್ದು ಹೊಂಟಿದ್ದೆ ಅಂತ ತಿಳ್ಕೊಂಡ್ರೇನ? ನೀವು ಬರ್ತೀರೇನ ಅಂತೇಳಿ ಬೆಳಗ್ಗೆಯಿಂದನೂ ದಾರಿ ಕಾಯಕತ್ತೇನೆ. ನನಗೆ ಗೊತ್ತನ, ನಾನು ಒಂದೊಂದು ಅರ್ಬಿ ಬ್ಯಾಗ್ನಾಗ ಇಡಬೇಕಾದ್ರೂ ನಿಮ್ಮ ದಾರಿ ನೋಡೇನಿ. ನಾನು ಬಾಯಿ ಬಿಟ್ಟು ಹೇಳಲಿಲ್ಲ ಅಷ್ಟೇ. ಒಂದೊಂದು ಅರ್ಬಿ ಬ್ಯಾಗ್ನಾಗ ಇಟ್ಕೊಂಡು ಒಂದೊಂದು ಚೀಲ ತಂದು ಹೊರಗೆ ಇಡುವತ್ನಾಗೂ ನಿಮ್ಮ ದಾರಿ ಕಾದೇನಿ. ಈಗ ಬರ್ತಾರೆ, ಇನ್ನೊಟ್ಟೊತ್ತಿಗೆ ಬರ್ತಾರೆ, ಇಲ್ಲ ಫೋನ್ ಮಾಡ್ತಾರೆ, ಇಲ್ಲ ಬರ್ತಾರೆ ಅಂತೇಳಿ ಗೊತ್ತನ. ಬರ್ಲಾರ್ದಂಗೆ ಆಗತ್ಲೆ ಏನಪ್ಪ ಮಾಡೋದು ಅನ್ಕೊಂತ ಹೊಂಟಿದ್ದೆ ನಾನು. ನನ್ನ ಮಕ್ಕಳನ್ನ ಬಿಟ್ಟಿರೋ ಶಕ್ತಿ ನನಗೈತಿ, ಆದ್ರೆ ನಿಮ್ಮನ್ನು ಬಿಟ್ಟಿರೋಕೆ ಆಗಂಗಿಲ್ಲ ಪಾರಕ್ಕ. ಗಿರ್ಜಿ, ಶಾಂತಕ್ಕ, ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ನನಗೆ. ಪಾರಕ್ಕ, ಎಲ್ಲಿ ಹೋಗಬೇಡ ನೀನು, ಇಲ್ಲೇ ಇರು. ಅದು ಯಾರು ನಡಕ್ಕೆ ಬರ್ತಾರೆ ನೋಡ್ತೇನೆ, ಅದು ಯಾರು ಏನು ಅಂತಾರೆ ನೋಡ್ತೇನೆ. ಇಲ್ರವ, ನನಗೆ ನಿಮ್ಮನ್ನು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ. ನಾಳೆ ತೊಟ್ಲಿಗೆ ಹಾಕೋ ಶಾಸ್ತ್ರ ಬೇರೆ ಮಾಡಬೇಕು. ಅಲ್ಲ ಮುಗಿಸ್ಕೊಂಡು ಹೋಗಿದ್ರೆ ಅಕ್ಕಿತ್ತು, ಅರ್ಜೆಂಟ್ ಮಾಡ್ಕೊಂಡು ಹೋದರು. ಇದು ಹಾಲು ಕುಡಿಸಿದ್ದೇನೆ? ಹಾಲು ಕುಡಿಸಿದೆ ಅವ್ವ. ನಾಳೆ ತೊಟ್ಲಿಗೆ ಹಾಕೋ ಶಾಸ್ತ್ರ ಬೇರೆ ಮಾಡಬೇಕು. ನೋಡಿದರೆ ಅಣ್ಣ ಅದಕ್ಕೆ ಹೋಗೇ ಬಿಟ್ರಲ್ಲ, ಮುಗಿಸ್ಕೊಂಡು ಹೋಗಿದ್ರೆ ಅಕ್ಕಿತ್ತಪ್ಪ. ಹೇಳಿದ್ರೆ ಕೇಳಲ್ಲ. ನಾನು ಹೇಳಿದ್ನಿವ, ಅದೇನ ಇಲ್ಲ ಹೋಗಲೇಬೇಕು, ಜಾಯಿನ್ ಆಗಲೇಬೇಕು, ಕೆಲಸ ಟೈಮಿಂಗ್ ಇರೋಂಗಿಲ್ಲ, ಈಗ ಇರಲಿ ಸಣ್ಣದಲ್ಲ ಫಂಕ್ಷನ್, ನೀವು ಮಾಡ್ಕೊರಿ, ಮತ್ತೇನಾರ ದೊಡ್ಡದಿದ್ದಾಗ ಬರ್ತೀನಿ ಅಂತೇಳಿ ಹೋದ. ಒಟ್ಟು 6 ತಿಂಗಳದೊಳಗೆ ತಂಗಿ ಹೋಗೋದ್ರೊಳಗೆ ಇನ್ನೇನು ಬರ್ತೀನಿ ಅಂತ ಹೇಳಿ ಹೋಗ್ಯಾನ. ಏನು ಮಾಡ್ತಾನೆ ಯಾರಿಗೆ ಗೊತ್ತು. ಈಗ ಅಲ್ಲ ನಾ ಹೇಳಿದ್ರೆ ಅವ್ರು ಕೇಳ್ತಾರ, ನಾ ಹೇಳಂಗಾರ ನೀನು ನೋಡೋಣ. ಎಲ್ಲ ನನ್ನ ಮಾತು ಕೇಳೋದಾಗಿತ್ತಂದ್ರೆ ಹಿಂಗಿರ್ತಿತ್ತಾನ ಬಾಳೆ. ಇಂತಕ್ಕಿನ್ನ ಕಟ್ಕೊಂಬಾ ಅಂತ ನಾ ಹೇಳ್ತಿದ್ನೇನು. ಹೋಗ್ಲಿ ಬಿಡು, ಅದಕ್ಕೆ ಬೇಜಾರು ಮಾಡ್ಕೊಂಡು ಮಾತಿಂದಾಳೆ. ಮಾತು ಈಗೇನೆ ಜಗಳ ಮಾಡಬೇಡ ಅಂದಂಗೆ. ನಾಳೆ ತೊಟ್ಲದ ಮುಗಿಸಿಂದ ನಾಡ್ದು ಹೋಗಿ ಇದು ಮಾಡಿಸ್ಕೊಂಬರ್ಬೇಕು ನೋಡು, ಇಂಜೆಕ್ಷನ್. ಹೋಗ್ಬರೋಣಂತು. ಈಗ ಯಾವ್ದು ಒಂದೇದ ಇದು ಇಂಜೆಕ್ಷನ್? ಕೇಮ್ಸ್ಗೆ ಹೋಗ್ಬಿಡೋಣ ಸೀದಾ. ಏನು ಮತ್ತು ಅಲ್ಲೇ ಹೋಗೋಣಂತ. ಆಮೇಲೆ ಏನೋ ಹೇಳ್ಬೇಕು ಅಂದರೆ ನೆನಪ ಹಾರಿಬಿಟ್ಟೆ. ಬರ್ತಾಳಂತ ನಿಮ್ಮ ಮತ್ತೆ ಏನು? ನಾನು ನೀರು ಹಾಕ್ಲೆ?
ಇಲ್ಲ ಫೋನ್ ಹಚ್ಚಿದ್ದೆ ಅದೇನೋ ಬೇರೆ ಕೆಲಸ ಐತಿ ಪರಕರ್ ಮನೆಗೆ ಹೊಂಟೇನಿ ನಿಮ್ಮ ಅವ್ಗೆ ಹೇಳವ ಇವತ್ತು ನೀರು ಹಾಕಕ್ಕ ಅಂತ ಅಂದರು. ಇದೆ ಎಷ್ಟೇ ಆದರೂ ತಾಯಿ ಆದಂಗೆ ಯಾರೂ ಆಗೋದಿಲ್ಲ, ಇದನ್ನ ನೀ ತಿಳ್ಕೊ ಫಸ್ಟ್. ಏನು ಯಾವಾಗ ನೋಡಿದ್ರು ಏನು ಅತ್ತಿನೇ ಸರ್ವಸ್ವ ಅನ್ನಂಗೆ ಮಾಡ್ತಿರ್ತೀಯಲ್ಲ, ತಾಯಿ ಆದಂಗೆ ಯಾರೂ ಆಗೋದಿಲ್ಲ ಅದನ್ನು ತಿಳ್ಕೊ ಫಸ್ಟ್. ನಿನಗೆ ಹೇಳಿ ಹೇಳಿ ಸಾಕಾಗೋಕತ್ ನನಗಂತೂ ಹೊತ್ತಾಗ. ಅಲ್ಲ ಆತ ಅತ್ತಿ ಖಾಲಿ ಇದ್ರೆ ಬರ್ತಿದ್ಲಲ್ಲ, ಅತ್ತಿ ಖಾಲಿ ಇಲ್ಲ ಅದಕ್ಕೆ ಬಂದಿಲ್ಲ. ಅದಕ್ಕೆ ಯಾಕೆ ಇದು ಮಾಡ್ತಿ? ಇರ್ಲಿ ತಗೋ, ಈಗ ನೀನೇ ನೀರು ಹಾಕು ಏನು ಬಾ. ಆತು ಹಾಕನಂತಡಿ. ಈಗ ಹಾಲು ಕುಡಿಸಿ ಎದಿ ಮ್ಯಾಗ ತಿಕ್ಕಾಕತ್ರ ಮತ್ತೆ ಹಿಂದಾಡಿ ಕಕ್ಕಿತ್ತು. ಇದು ನಿನ್ನ ಗಂಡಕ್ಕೆ ಫೋನ್ ಹಚ್ಚಿ ತೊಟ್ಲ ತೊಂಬರಕ್ಕೆ ಹೇಳು. ತೊಟ್ಲನ ಅಲ್ಲ ಇದು ಏನದ ತೊಟ್ಲ ನಾವು ತರದ ಅವ್ರು ತರ್ಬೇಕಾ? ನಮ್ಮ ಕಡೆ ಪದ್ಧತಿ ಗಂಡನ ಮನೆಯವರ ತೊಟ್ಲ ತಂದು ಕೊಡೋದವ. ನಮ್ಮ ಕಡೆ ನಾವು ತರೋದಿಲ್ಲ ತೊಟ್ಲನ. ಬೇಕಾದ್ರೆ ಕೇಳಿ ನಿಮ್ಮತ್ತಿನ ತೊಟ್ಲ ಯಾವಾಗ ತರ್ತಾರ ಏನು ಎತ್ತ ಕೇಳ್ಕೊ ಒಂದ್ಸಲ. ಹೌದನ? ನನಗೆ ಗೊತ್ತಿಲ್ಲ, ಕೇಳ್ತಂತ ತಡಿ. ಹಂಗಿದ್ರೆ ನಮ್ಮ ಅತ್ತಿ ತರ್ತಿದ್ಲಪ್ಪ, ಆಕಿ ಸುಮ್ಮನೆ ಇರ್ತಿದ್ದಿಲ್ಲ. ಏನು ನೆನಪು ಹಾರಿಗೆರೆ ಏನೋ ನಮ್ಮ ಅತ್ತಿ ಒಟ್ಟು ಗೊತ್ತಿಲ್ಲ, ಕೇಳ್ತೀನಿ ತಡಿ. ಮತ್ತು ಆತ ಅವರೇ ತರದಂತಂದ್ರೆ ಹೇಳ್ತೀನಿ ತೊಟ್ಲ ತೊಂಬರ್ಬೇಕಂತ ನೋಡ್ರಿ ಅಂತೇಳಿ. ಇವೆಲ್ಲ ಎಲ್ಲ ನೆನಪಿರ್ತಾವೆ. ನಮ್ಮ ಮನೆ ಕಡೆಯಿಂದ ಏನಾರ ಪದ್ಧತಿ ಮಾಡೋದಿದ್ರೆ ನೆನಪಿರ್ತಾವೆ. ನಿಮ್ಮ ಮನೆ ಕಡೆ ಏನಾರ ಪದ್ಧತಿ ಮಾಡೋದಂದ್ರೆ ಯಾವುದು ನೆನಪಿರೋದಿಲ್ಲ ಗೊತ್ತನ? ನಂಗೆ ಬೇಕಾಬಿಟ್ಟು ನಮ್ಮ ಮನೆ ಕಡೆ ಮಾಡೋದಿರಲಿ, ಎಲ್ಲ ಊರಾನ್ ಪದ್ಧತಿ ಎಲ್ಲ ನೆನಪಾಗಿರ್ತಾವೆ. ಅವ್ರು ತರಂಗಿಲ್ಲ ಅಂದ್ರೆ ಮಾತಾಡವ, ತರ್ತಾರ ಇನ್ನೂ ಹೇಳೇ ಇಲ್ಲ ನಾನು. ಆಗಲೇ ಒದ್ರಾಗ ಚಾಲು ಮಾಡಿ ಆತು ನೀನು. ಹೇಳು ಗೊತ್ತಾಕತಿ ತರ್ತಾರ ಇಲ್ಲ ಅಂತೇಳಿ. ಆತು ಹೇಳ್ತೀನಿ ಆತಾ. ಮಾತಾಡ್ಬೇಕು ಮಾತಾಡ್ತೀವಿ ಒಟ್ಟು. ಅಲ್ಲ ನಿನ್ನ ಮಗ ಸುಸಿ ಮ್ಯಾಗಿರೋ ಸಿಟ್ಟು ನಮ್ಮ ಮ್ಯಾಗ ಯಾಕೆ ತೋರಿಸ್ತೀವ? ಅವ್ರ ಮ್ಯಾಗೂ ಸಿಟ್ಟವ, ಏನು ಮಾಡೋಕ್ಕಾಕತಿ? ತೋರಿಸಿದ್ರು ಕೇಳ್ಬೇಕಲ್ಲ. ಮಾಡ್ತೇನೆ ನನ್ನ ಮಗನ ಅಲ್ಲಿ ಕರ್ಕೊಂಡು ಹೋಗ್ಯಾಳಲ್ಲ, ನನ್ನ ಮಗನ ನನಗೆ ಕರ್ಸ್ಕೊಳ್ಳೋದು ಗೊತ್ತಾಯ್ತಪ್ಪ. ಹೆಂಗೆ ಮಾಡಿ ಕರ್ಸ್ಕೋಬೇಕಂತೇಳಿ ಏನು ಇಕ್ಕಿದೇನು ಮುಲಾಜಲ್ಲ ನನಗೆ. ಹೆಂಗೆ ಕರ್ಸ್ಕೊಂತೀವ? ನಿನಗೆ ಹೇಳ್ತೇನೆ ತಡಿ. ನಿಂಗೆ ಹೇಳಿ ಹಿಂದಗಡೆ ಆಮ್ಯಾಗ ಅದನ್ನ ಮತ್ತೆ ಅಲ್ಲಿ ಮನ್ಯಾಗ ಹೇಳಿ ಬಯಸುವಂತೆ. ಅಲ್ಲ ನನಗೆ ಅನಿಸ್ತತಿ ಈ ಬಿಡಾಡಿನೇ ಬೇಕು ಅಂತ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರೋದು. ನಂಗೆ ಗೊತ್ತು ಈಕಿಗೆ ಹೆಂಗೆ ಗೊತ್ತನ, ಬೇಕಂತನೇ ಟ್ರಾನ್ಸ್ಫರ್ ಮಾಡಿಸ್ಕೊಂಡಳಕ್ಕೆ. ನನಗೆ 100ಕ್ಕೆ 100 ಹೇಳ್ತೀನಿ. ಹಂಗಂತೀಯಾ? ಆಕಿನೇ ಮಾಡಿಸ್ಕೊಂಡಿರೋದು. ನೋಡೋಣ ಅಂದರೆ ಇಲ್ಲಿ ಮಕ್ಕಳು ಮರಿ ಅಂತ ಕೇಳ್ತೇನಲ್ಲ ನಾನು, ಅಲ್ಲಿ ಹೋದ್ರಕ್ಕೆ ಇಷ್ಟ ಬಂದಂಗೆ ಇರ್ಬೋದು. ಅದಕ್ಕೆ ಇವೆಲ್ಲ ಏನಪ್ಪ ಹೆಂಗೆ ಹೇಳಕ್ಕಾಕತ್ತವ? ಯಾವ್ದು ಸರಿಯೋ ಯಾವ್ದು ಸುಳ್ಳು ಯಾವ್ದು ಕರೆನೋ ಒಂದು ಗೊತ್ತಾಗೋದಿಲ್ಲ ಒಟ್ಟಾಗ. ನಿನಗೆ ಗೊತ್ತಾಗಲ್ಲ, ಆದ್ರೆ ನನಗೆ ಗೊತ್ತಾಕತಿ. ಅವ್ರ ಅವನ ಕಡೆ ಮಾತಾಡಕತ್ತಾಳ ಏನಂತೇಳಿ ಗೊತ್ತನ? ಯವ್ವ ಸುಮ್ಮನೆ ನೀ ತಲೆ ಕೆಡಿಸ್ಕೊಳಕ್ಕೆ ಬಿಡ, ನಂಗೆ ಗೊತ್ತೈತಿ ಏನು ಮಾಡ್ಬೇಕಂತೇಳಿ ಅಂದ್ಲು ಗೊತ್ತನ? ಅವ್ರು ಏನಾರ ಬೇರೆ ಮಾತಾಡಿರ್ಬೇಕು ಬಿಡವ. ಬೇರೆ ಏನು ಬಗ್ತಾಳ, ಬೇರೆ ಏನು ಮಾತಾಡಿಲ್ಲ, ಇದನ್ನೇ ಮಾತಾಡಿರೋದು ನನಗೆ ಗೊತ್ತೈತಿ. ಇದನ್ನ ಮಾತಾಡಿದ್ದಕ್ಕೆ ಹೋಗ್ಲಿ ಬಿಡು, ಏನೋ ಒಂದು ತಗ ಆಗಿದ್ದಾತು ಹೋಗಿದ್ದು ಹೋದ್ರು ತಗ. ಈಗ ಬಾ ನೀರಾಕ ನಡಿ, ಬಚ್ಲಕ್ಕೆ ಬಿಸಿ ನೀರು ಹಾಕಿ ನಡಿ. ಆತು. ನಮ್ಮ ಅವ್ವಗೆ ಬೈಯಾಕೆ ಒಂದು ಕಾರಣ ಸಿಕ್ಕರೆ ಸಾಕು.